ಹಲೋ ಫ್ರೆಂಡ್ಸ್, ಆಗಿದ್ರಲ್ಲ ಚೆನ್ನಾಗಿದ್ದೀರಾ? ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಸೆಕ್ಷನ್ ವೈಸ್ ಅನಾಲಿಸಿಸ್ 2014ಇಂದ 2026 ತನಕ ಪ್ಲಸ್ 3 ಮಾಡಲ್ ಕ್ವಶನ್ ಪೇಪರ್ಸ್ಗಳು. ಸೊ ಎಲ್ಲ ಹೇಗೆ ಕ್ವಶನ್ಸ್ ಬಂದಿದ್ದಾವೆ ಅನ್ನೋದ್ರ ಮೇಲೆ. ಸೊ ಸೆಕ್ಷನ್ ವೈಸ್ ಅನಾಲಿಸಿಸ್ ಬಗ್ಗೆ ಬೇರೆ ಮಾತೇ ಇಲ್ಲ. ಫಿಸಿಕ್ಸಲ್ಲಿ ಹೋದರೂ ಅಷ್ಟೇ, ಮ್ಯಾಥ್ಸಲ್ಲಿ ಹೋದರೂ ಅಷ್ಟೇ, ಬಯಾಲಜಿ ಹೋದರೂ ಅಷ್ಟೇ, ಎಲ್ಲ ಸೆಕ್ಷನ್ ವೈಸ್ ಅನಾಲಿಸಿಸ್ ನೋಡಿದ್ರೆ ಕಮೆಂಟ್ಸಲ್ಲಿ ಕೆಮಿಸ್ಟ್ರಿ. ಸೊ ಅದಕ್ಕೋಸ್ಕರ ನಿಮಗೆ ಈ ಸೆಕ್ಷನ್ ವೈಸ್ ಅನಾಲಿಸಿಸು 2014ಇಂದ 2026 ತನಕ ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ಸ್ಗಳು ಎಲ್ಲ ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ನಿಮ್ಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಎಲ್ಲದೂ ಕ್ವಶನ್ಸ್ ಪೇಪರ್ಗಳನ್ನು ನೋಡಿ ನನಗೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಎಫರ್ಟ್ ಹಾಕಿ ನೋಡಿ, ನೀವು ಎಫರ್ಟ್ ಹಾಕ್ಬೇಕು ಇವಾಗ. ಸೊ ಎಲ್ಲನೂ ನೋಡಿ ಅನಾಲಿಸಿಸ್ ಮಾಡಿ, ಈ ಎಕ್ಸಾಂಪಲ್ಗಳು ಈ ರೀತಿ ಕ್ವಶನ್ಸ್ಗಳು ಬರ್ತವೆ ಅನ್ನೋದೆಲ್ಲ ನೋಡ್ಕೊಂಬಂದು ಇವಾಗ ಈ ವಿಡಿಯೋ ಮಾಡ್ತಾ ಇರೋದು. ನೀವೇನು ಟೆನ್ಷನ್ ಮಾಡೋದು ಬೇಡ. ನೀವು ಏನು ಮಾಡಬೇಕಂದ್ರೆ ಕಮೆಂಟ್ಸ್ ಮಾಡಬೇಕು. ಯಾಕಂದರೆ ನಮ್ಗೆ ಅರ್ಥ ಆಗಬೇಕು ನಿಮ್ಗೆ ಗೊತ್ತಾಗಿದೆಯಾ ಇಲ್ಲ ಅನ್ನೋದು. ನೆಕ್ಸ್ಟ್ ವೀಡಿಯೋಸಲ್ಲಿ ಏನು ಮಾಡ್ತೀವಲ್ಲ ಒನ್ ಶಾರ್ಟ್ಸ್ಗಳು ಎಲ್ಲ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಈ ಮಾಡಲ್ ಕ್ವಶನ್ ಪೇಪರ್ಗಳನ್ನ ಇನ್ಕ್ಲೂಡ್ ಮಾಡೋದು, ನೆಕ್ಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸು, ಇಂಪಾರ್ಟೆಂಟ್ ಕ್ವಶನ್ಸು ಎಲ್ಲದನ್ನೂ ಆ್ಯಡ್ ಮಾಡಿ ನಿಮಗೆ ಒನ್ ಶಾರ್ಟ್ಸ್ಗಳನ್ನ ಮಾಡ್ತಾಯಿದ್ದೀನಿ. ಸೊ ನೀವೇನು ಟೆನ್ಷನ್ ಮಾಡೋದು ಬೇಡ, ನೀವು ಕಮೆಂಟ್ಸ್ ಮಾಡಬೇಕು. ನೀವು ಕಮೆಂಟ್ಸ್ ಮಾಡಿದ ಕೂಡ ನಮ್ಗೆ ಗೊತ್ತಾಗುತ್ತೆ, ಓಕೆ ಈ ರೀತಿ ಇದ್ದಾವೆ ಅಂತ. ಸೊ ಅರ್ಥ ಆಗಿಲ್ಲ ಅಂದರೆ ಏನು ಅರ್ಥ ಆಗಿಲ್ಲ, ಯಾವ ರೀತಿ, ಸೊ ಎಲ್ಲನೂ ನೀವು ಕಮೆಂಟ್ಸ್ ಮಾಡಬೇಕು. ನಮಗೂ ಒಂಥರ ಜೋಶ್ ಇರುತ್ತೆ. ಸೊ ಹೆಂಗೆ ಅಂದರೆ ನಾವು ಸೋಲಲ್ಲ, ನಾವು ಗೆಲ್ತೇವೆ ಅನ್ನೋ ಜೋಶ್ ಇರುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕು. ಜೊತೆಯಾಗಿ ಸೇರಿ ನಾವು ಕೊನೆವರೆಗೂ ಹೋರಾಡ್ತೇವೆ. ಓಕೆನಾ? ಸೊ ಇವಾಗ ನೋಡೋಣ. ಇವಾಗ ಸೆಕ್ಷನ್ ಅನಾಲಿಸಿಸು ಇಲ್ಲಿ ನೋಡೋದಾದರೆ ನೀವು ಪಾರ್ಟಿಯಲ್ಲಿ ಬರೋದು ಫಿಸಿಕಲ್ ಕೆಮಿಸ್ಟ್ರಿ, ನ್ಯೂಮ್ಯಾರಿಕಲ್ಸು. ಯಾವ ಚಾಪ್ಟರ್ಸು? ಸೊಲ್ಯೂಷನ್ಸು, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸು. 3 ಇವಾಗ ನೋಡೋದಾದರೆ ನಿಮಗೆ 6 ಕ್ವಶನ್ಸ್ ಇರ್ತವೆ. 6 ಕ್ವಶನ್ಸಲ್ಲಿ ನೀವು ಅಟೆಂಪ್ಟ್ ಮಾಡಬೇಕಾಗಿರೋದು 3 ಕ್ವಶನ್ಸು. ಸೊ 3 ಕ್ವಶನ್ಸು ಅಂದರೆ ನೀವು ಬೇಸಿಕಲಿ ನಾ ಹೇಳೋ ಪ್ರಕಾರ ಇವಾಗ ಎಲೆಕ್ಟ್ರೋಕೆಮಿಸ್ಟ್ರಿಲಿ ಏನಾಗುತ್ತೆ ಗೊತ್ತಾ? ಪಾರ್ಟ್ ಇ ಮತ್ತು ಪಾರ್ಟ್ ಸಿ ಅಲ್ಲಿ ಏನಾಗುತ್ತೆ ಅಂದರೆ ಎರಡು ಕ್ವಶನ್ಸ್ಗಳು ಬರ್ತವೆ. ಟೋಟಲ್ ಎಷ್ಟಿರುತ್ತೆ? 4 ಕ್ವಶನ್ಸ್ಗಳು. ಸೊ 4 ಕ್ವಶನ್ಸ್ಗಳನ್ನು ನಾವು ನೋಡೋದಾದರೆ ಪಾರ್ಟ್ ಇಯಲ್ಲಿ ಮತ್ತು ಪಾರ್ಟ್ ಸಿ ಅಲ್ಲಿ ನಮ್ಗೆ ಇಲ್ಲಿ ಪಾರ್ಟ್ ಇಯಲ್ಲಿ ನಾವು ಸ್ಪೆಸಿಫಿಕಲಿ ನೋಡೋದಾದರೆ 3 ಕ್ವಶನ್ಸ್ನ ಅಟೆಂಪ್ಟ್ ಮಾಡಬೇಕು. 2 ಕ್ವಶನ್ಸ್ನ ನೀವು ಎಲೆಕ್ಟ್ರೋಕೆಮಿಸ್ಟ್ರಿಯಿಂದನೇ ಅಟೆಂಪ್ಟ್ ಮಾಡ್ಬೋದು. ಎಲ್ಲಿಂದ? ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ. ಮತ್ತು ಪಾರ್ಟ್ ಸಿ ಅಲ್ಲಿ ಏನಾಗುತ್ತೆ ಅಂದರೆ ನಮ್ಗೆ ಇವಾಗ 4 ಕ್ವಶನ್ಸ್ ಬರ್ತವೆ ಫಿಸಿಕಲ್ ಕೆಮಿಸ್ಟ್ರಿಯಿಂದ. ಅಲ್ಲಿ 2 ಕ್ವಶನ್ಸ್ನ ಅಟೆಂಪ್ಟ್ ಮಾಡಬೇಕು. ಸೊ ಟೋಟಲಿ ನಿಮ್ಗೆ ಏನಾಗುತ್ತೆ ಅಂದರೆ ಇವಾಗ ನಾವು ಫಿಸಿಕಲ್ ಕೆಮಿಸ್ಟ್ರಿಲೇ ಸ್ಪೆಸಿಫಿಕ್ಕಾಗಿ ನೋಡೋದಾದರೆ 5 ಕ್ವಶನ್ಸ್ ಬರ್ತವೆ. 4 ಕ್ವಶನ್ಸ್ನ ನೀವು ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಅಟೆಂಡ್ ಮಾಡ್ಬೋದು. ಸೊ ಈ ಚಾಪ್ಟ್ರು ಎಲೆಕ್ಟ್ರೋಕೆಮಿಸ್ಟ್ರಿ ವೆರಿ ಇಂಪಾರ್ಟೆಂಟು, ಹೈ ವೇಟೇಜ್ ಇರೋ ಚಾಪ್ಟ್ರು. ನೀವೇನಾದ್ರು ಓದಿದರೆ ನಿಮಗೆ ಈಸಿ ಆಗುತ್ತೆ. ಇದ್ರ ಬಗ್ಗೆ ನೀವೇನು ಟೆನ್ಷನ್ ಮಾಡೋದು ಬೇಡ. ಕ್ವಶನ್ಸ್ಗಳು ಹೇಗೆ ಮಾಡಬೇಕು, ಸಾಲ್ವ್ ಮಾಡಬೇಕು, ಗ್ರಾಫ್ ಮುಖಾಂತರ ಕೊಟ್ಟರು ಹೇಗೆ ಮಾಡಿದ್ರೂ ನಿಮ್ಗೆ ಆನ್ಸರ್ಗಳನ್ನ ಸಾಲ್ವ್ ಮಾಡೋ ಜವಾಬ್ದಾರಿ ನಂದು. ನೀವು ಟೆನ್ಷನ್ ಮಾಡೋದು ಬೇಡ. ನೀವು ಏನಿಲ್ಲ ಜೊತೆಯಾಗಿ ಹೋಗ್ತಾರೆ, ನಾವು ಟೆನ್ಷನ್ ಮಾಡಬೇಡಿ. ನೆಕ್ಸ್ಟ್ ಇರೋದಿಲ್ಲಿ ನೋಡೋದ್ರೆ ನಾವು ಸೊಲ್ಯೂಷನ್ಸಲ್ಲಿ ಏನಾಗತ್ತೆ ಅಂದರೆ ಇವಾಗ ಸಿಂಪಲ್ ಕ್ವಶನ್ಸ್ಗಳಿರ್ತವೆ. ಓಕೆನಾ? ಫಾರ್ಮುಲಾಸ್ಗಳಿರ್ತವೆ. ಇಲ್ಲಿ ನಾವು ಸಾಲ್ವ್ ಮಾಡೋ ರೀತಿ ಈಸಿಯಾಗಿರುತ್ತೆ. ಬಟ್ ಇಲ್ಲಿ ನಾವು ಕೆಮಿಕಲ್ ಕೈನೆಟಿಕ್ಸಲ್ಲಿ ಬಂದರೆ ಏನಾಗುತ್ತೆ ಅಂದರೆ ಸಾಲ್ವ್ ಮಾಡೋದು ಒಂದು ಸ್ವಲ್ಪ ನಾವು ಲೆಂದಿ ಆಗ್ತಾ ಹೋಗ್ತಾವೆ ಪ್ರಾಬ್ಲಮ್ಸ್ಗಳು. ಬಟ್ ಇಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಫಾರ್ಮುಲಾಸ್ ಇರುತ್ತೆ, ನಾವು ಸೊಲ್ಯೂಷನ್ ಮಾಡೋದು ಇದಾಗಿರುತ್ತೆ, ಅಂದರೆ ಶಾರ್ಟ್ ಆಗಿರ್ತವೆ. ಎಲೆಕ್ಟ್ರೋಕೆಮಿಸ್ಟ್ರಿ ನೀವು ಓದ್ತೀರಾ. ನೆಕ್ಸ್ಟ್ ಇರೋದು ಯಾವುದು ಅಂದರೆ ಸೊಲ್ಯೂಷನ್ಸ್ ಓದ್ಬೋದು, ಇಲ್ಲಾಂದರೆ ಕೆಮಿಕಲ್ ಕೈನೆಟಿಕ್ಸ್ ಇದೆ. ಕೆಮಿಕಲ್ ಕೈನೆಟಿಕ್ಸ್ ನಾವು ಓದ್ತೀನಿ ಅನ್ನೋದಾದರೆ ಆ್ಯಕ್ಟಿವೇಷನ್ ಎನರ್ಜಿ ಅಂತೂ ಫಿಕ್ಸ್ಡ್ ಪ್ರಾಬ್ಲಮ್ಸ್ಗಳು ಬರ್ತವೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೋಸ್ಕರ ಇಲ್ಲಿ ನೋಡ್ಬೋದು ನೀವು ಒಂದು ಕ್ವಶನ್ಸ್ ಇದ್ರೂ ಅದನ್ನ ಬೇರೆ ಒಂದು ಕ್ವಶನ್ ಕೇಳೋದಾದ್ರೂ ಬೇರೆ ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದೀನಿ. ಅರ್ಥ ಏನು? ಬೇಸಿಕಲಿ ಇವಾಗ ಒಂದೇ ಕ್ವಶನ್ಸ್ನ ಬೇಕಾದ ರೀತಿ ಕೇಳ್ಬೋದು. ನಿಮ್ಗೆ ಆ ಫಾರ್ಮುಲಾ ಇದ್ದು ನಿಮ್ಮ ಕಾನ್ಫಿಡೆನ್ಸ್ ಇದ್ದರೆ, ನಾ ಈ ಕ್ವಶನ್ಸ್ ಬಂದಾಗ ಇದನ್ನ ಸಾಲ್ವ್ ಮಾಡ್ತೀನಿ ಅನ್ನೋ ಥರ ಇದ್ದರೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಇವಾಗ ನಮಗೆ ಬೇರೆ ಥರ ಕ್ವಶನ್ ಬಂದುಬಿಟ್ಟು ಇವಾಗ ಅಟೆಂಪ್ಟ್ ಮಾಡೋಕ್ಕೆ ಆಗಲ್ಲ, ಗೊತ್ತಾಗಿಲ್ಲ, ಆ ರೀತಿ ಸಿಚುವೇಶನ್ ಬರಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ ಇಂಟೆಕ್ಸ್ ಕ್ವಶನ್ಸ್ಗಳನ್ನ, ಎಕ್ಸೈಸ್ ಕ್ವಶನ್ಸ್ಗಳನ್ನ ಆ್ಯಡ್ ಮಾಡಿರೋದು. ಸೊ ನೀವು ಆ ಕ್ವಶನ್ಸ್ಗಳನ್ನ ನೋಡಿದರೆ ನಿಮ್ಗೊಂದು ಧೈರ್ಯ ಬರುತ್ತೆ, ಓಕೆ ಈ ರೀತಿಯೂ ಈ ಕ್ವಶನ್ಸ್ಗಳನ್ನ ಕೇಳ್ಬೋದು ಅನ್ನೋ ಒಂದು ರೀಸನ್ಗೋಸ್ಕರ ಈ ರೀತಿ ಇಂಟೆಕ್ಸ್ ಕ್ವಶನ್ಸ್ಗಳು, ಎಕ್ಸೈಸ್ ಕ್ವಶನ್ಸ್ಗಳನ್ನು ಆ್ಯಡ್ ಮಾಡಿರೋದು. ಸೊ ಇದು ಕೆಮಿಕಲ್ ಕೈನೆಟಿಕ್ಸಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ನೆಕ್ಸ್ಟು ನಾವು ಇನ್ನೊಂದು ಹೇಳೋದಾದರೆ, ಇವಾಗ ನೀವು 2 ಕ್ವಶನ್ಸ್ನ ನೀವು ಅಲ್ಲಿ ಅಟೆಂಪ್ಟ್ ಮಾಡಿರ್ತಾರಲ್ಲ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಅಂದ್ಕೊಳ್ಳೋಣ, ಇಲ್ಲಾಂದರೆ ನೀವು ಬೇರೆ ಕಡೆಯಿಂದ ಅಟೆಂಪ್ಟ್ ಮಾಡ್ಬೋದು, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದೇನೆಂದರೆ ಇವಾಗ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಇದೆಲ್ಲ, ಇದು ಎವ್ರಿ ಪೇಪರಲ್ಲಿ ನೀವು ಪಾರ್ಟ್ ಸಿಯಲ್ಲಿ ನಿಮ್ಗೆ ಹೇಳ್ತೀನಿ, ಬೇಕಾದರೆ ಅಲ್ಲೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಾಗುತ್ತೆ, ರಿಪೀಟ್ ಆಗ್ತಾನೆ ಇರ್ತವೆ ಕ್ವಶನ್ಸ್ಗಳು ರೇಟ್ ಇಕ್ವೇಷನ್ಗಳ ಮೇಲೆ. ಈ ರೇಟ್ ಇಕ್ವೇಷನ್ಗಳನ್ನ ನೀವು ಕಲಿತ್ರೆ ನಿಮ್ಗೆ ಇಲ್ಲಿ ಸಾಲ್ವ್ ಮಾಡೋಕ್ಕೂ ಈಸಿ ಆಗುತ್ತೆ. ಅದೊಂದು ಪಾಯಿಂಟನ್ನ ನೆನ್ಪಿಟ್ಕೊಳ್ಳಿ. ಇದು ಪಾರ್ಟಿ. ಯಾವುದೇ ರೀತಿ ಟೆನ್ಷನ್ ಮಾಡೋದು ಬೇಡ. ನಿಮ್ಮ ಪ್ರಾಬ್ಲಮ್ ಗೊತ್ತಾಗಲ್ಲ, ಫಾರ್ಮುಲಾಸು ಎಲ್ಲದನ್ನೂ ಹೇಗೆ ನೆನ್ಪಿಟ್ಕೋಬೇಕು, ಶಾರ್ಟಾಗಿ ಯಾವ ರೀತಿ ಸಾಲ್ವ್ ಮಾಡಬೇಕು ಎಲ್ಲದನ್ನೂ ನಿಮ್ಗೆ ಹೇಳ್ತೀನಿ. ನೀವು ಟೆನ್ಷನ್ ಮಾಡಬೇಡ, ಆರಾಮಾಗಿರಿ. ಓಕೆನಾ? ಸೊ ಈ ಎಕ್ಸಾಂಪಲ್ಗಳನ್ನ ನೀವೇನು ಮಾಡಬೇಕಂದ್ರೆ ಫಸ್ಟು ಇವಾಗ ಈ PDF ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಸಿಂಪ್ಲಿಫೈಡ್ ಮೈಂಡ್ಸ್ ಆ್ಯಪಲ್ಲಿದೆ. ಅಲ್ಲಿ ಹೋಗಿ ಏನು ಮಾಡಬೇಕಂದ್ರೆ ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕು. ಒಂದು PDF 2 ಪ್ರಿಂಟ್ಔಟ್ ತೊಗೊಂಡು ಇಟ್ಕೊಳ್ಳಿ. ಬ್ಲೂ ಪ್ರಿಂಟ್ ಒಂದು,
ಸೆಕ್ಷನ್ ವೈಸ್ ಅನಾಲಿಸಿಸ್ PDF ಒಂದು ಒನ್ ಶಾರ್ಟ್ಸ್ಗಳನ್ನ ಮಾಡ್ತಿರ್ತೀನಿ, ಯಾವ ಪ್ರಾಬ್ಲಮ್ಸ್ಗಳಿರ್ತವೆ ನೀವು ಅದನ್ನ ಓದಿಟ್ಕೊಳ್ಳಿ, ಅದನ್ನ ಟಿಕ್ ಮಾಡ್ತೀರಿ ಇಲ್ಲೂ. ಸೊ ಏನಾಗತ್ತಂದರೆ ನಿಮಗೆ ಇವಾಗ ಈ ಕಾನ್ಸೆಪ್ಟ್ಗಳೆಲ್ಲ ಅರ್ಥ ಆದಮೇಲೆ ನೀವು ಟಿಕ್ ಮಾಡ್ತಾ ಹೋದಂಗೆ ನಿಮಗೂ ಒಂಥರ ಕಾನ್ಫಿಡೆನ್ಸ್ ಸಿಗ್ತಾ ಹೋಗುತ್ತೆ, ಓಕೆ ನಾ ಇಷ್ಟು ಅಟೆಂಡ್ ಮಾಡಿದ್ದೀನಿ ಅದು ಇದು ಅಂತ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವಾಗ ನಿಮ್ಗೆ ಅದೇ ಇವಾಗ ನಾವು ಹೇಳ್ತಾ ಹೋದ್ಮೇಲಿಂದ ಒನ್ ಶಾರ್ಟ್ಗಳನ್ನ ನೋಡ್ತಾ ಹೋದ್ರೆ ಅಡ್ಡಿಲ್ಲ. ಇವಾಗ ಎಕ್ಸಾಮ್ ಮುಂಚೆ 1 hour ಬಿಫೋರ್ 2 hour ಬಿಫೋರ್ ಅಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಮಾಡದಿದ್ರೂ ಅವರಿಗೂ ಒಂದು ಮಾತು ಹೇಳಿರ್ತೀನಿ. ಸೊ ನೀವು ಫಾರ್ಮುಲಾಸ್ಗಳನ್ನಾದರೂ ಅಟ್ಲೀಸ್ಟ್ ನೋಡ್ಕೊಂಡು ಹೋಗ್ರಿ. ಸೊ ಫಾರ್ಮುಲಾಸ್ಗಳನ್ನ ಹೆಂಗೆ ನೆನ್ಪಿಟ್ಕೋಬೇಕು ಅವನ್ನೆಲ್ಲ ಹೇಳ್ತೀನಿ ನಾನು. ಸೊ ಫಾರ್ಮುಲಾಸ್ಗಳನ್ನ ನೋಡಿ ಅದನ್ನ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಗೊತ್ತಿರಬೇಕು. ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋಕ್ಕೆ ಗೊತ್ತಿರಬೇಕು. ಯಾವ ಫಾರ್ಮುಲಾ ಯಾವುದ್ರ ಮೇಲೆ ಕೇಳ್ತಿದ್ದಾರೆ ಅದನ್ನು ಗೊತ್ತಿರಬೇಕು, ಲಿಂಕ್ ಮಾಡೋಕ್ಕೆ ಗೊತ್ತಿರಬೇಕು, ಅದನ್ನ ಸಾಲ್ವ್ ಮಾಡೋಕ್ಕೆ ಗೊತ್ತಿರಬೇಕು. ಅದನ್ನೆಲ್ಲ ನಿಮ್ಗೆ ಹೇಳ್ತೀನಿ. ಸೊ ನೀವು ಲಾಸ್ಟ್ ಮೂಮೆಂಟಿಗೆ ಇಡಬೇಡ್ರಿ, ನೋ ಪ್ರಾಬ್ಲಮ್. ನೀವು ಎಷ್ಟು ಹೇಳಿದ್ರು ಆಮೇಲೆ 1 hour ಬಿಫೋರ್ ಅಂತ ಹಾಕಿರ್ತೀರಿ. ಆದರೂ ನಾ ಇವಾಗ ಹೇಳೋದಂದರೆ ಎಕ್ಸಾಮ್ ಸೆಕೆಂಡ್ PU ಬೋರ್ಡ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಸೊ ಇವಾಗಿಂದನೇ ಮಾಡ್ತಾ ಹೋಗಿ, ಓಕೆನಾ. ನೆಕ್ಸ್ಟ್ ಇರೋದು ಯಾವುದು ಪಾರ್ಟ್ ಡಿಯಲ್ಲಿ ಯಾವುದು ಅಂದರೆ ನಮಗಿರೋದು 5 ಆರ್ಗ್ಯಾನಿಕ್ ಚಾಪ್ಟರ್ಸ್ಗಳು ಬರ್ತವೆ. ಹ್ಯಾಲೋಲ್ಕೆನ್ಸ್, ಹ್ಯಾಲೋರಿನ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸು, ಆಲ್ಕೋಹಾಲ್ಸ್, ಫಿನೋಸಿತಸ್. ನೆಕ್ಸ್ಟ್ ಇರೋದು ಬಯೋಮಾಲಿಕ್ಯೂಲ್ಸ್, ಅಮೈನ್ಸು. ಸೊ ಇಲ್ಲೇನಾಗತ್ತೆ ಅಂದರೆ ನಿಮಗೆ ಹ್ಯಾಲೋಲ್ಕೆನ್ಸ್ ಆ್ಯಂಡ್ ಹ್ಯಾಲೋರಿನ್ಸು, ಬಯೋಮಾಲಿಕ್ಯೂಲ್ಸ್ನ ನೀವು ನೋಡೋದಾದರೆ ವೆರಿ ಇಂಪಾರ್ಟೆಂಟು. ಸೊ ಈ ಚಾಪ್ಟರ್ಗಳು ವೆರಿ ಈಸಿ. ಯಾಕೆ ಗೊತ್ತಾ, ಇಲ್ಲಿ ನೀವು ನೋಡೋದಾದರೆ ಸಿಂಪಲ್ ಕ್ವಶನ್ಸ್ಗಳಿರ್ತವೆ. SN1 SN2 ಐಶ್ವರ್ಯ ಅಂತ ನಿಮ್ಗೆ ಹೇಳಿದ್ನಲ್ಲ, ನೆನ್ಪಿಟ್ಕೊಳ್ರಿ, ಅದು ಪಕ್ಕ ರಿಪೀಟ್ ಆಗ್ತಿರ್ತವೆ. ಇಲ್ಲಿ ನೋಡ್ಬೋದು ವರ್ಡ್ಸ್ ಫಿಟ್ಟಿಗೂ ಈ ರಿಯಾಕ್ಷನ್ಗಳೇನಾಗ್ತವೆ ರಿಪೀಟ್ ಆಗ್ತಿರ್ತವೆ. ಇಲ್ಲಿ ಹಾಕಿದ್ದೀನಿ, ಅದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಬಯೋಮಾಲಿಕ್ಯೂಲ್ಸಲ್ಲಾದರೂ ನಿಮ್ಗೆ ಆ ಸ್ಟ್ರಕ್ಚರ್ ಬರೀ ಗೊತ್ತಿರಬೇಕು. ಸ್ಟ್ರಕ್ಚರ್ನ ಹೇಗೆ ನೆನ್ಪಿಟ್ಕೋಬೇಕು ಅವನ್ನೆಲ್ಲ ನನ್ನ ಜವಾಬ್ದಾರಿ, ನೀವು ಟೆನ್ಷನ್ ಮಾಡಿಬಿಡಿ. ಸೊ ಇದು 2 ಪಾರ್ಟ್ನ ಅಟೆಂಡ್ ಮಾಡ್ಬೋದು. ಇವಾಗ ಉಳಿದಿರೋದೇನೋ 3. ಸೊ ಇಲ್ಲಿ ನೋಡ್ಬೋದು ನೀವು ಆಲ್ಕೋಹಾಲ್ಸ್, ಫಿನೋಸಿತರ್ಸ್ ಇದೆ, ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಇದೆ, ಅಮೈನ್ಸ್ ಇದೆ. ಸೊ ಇಲ್ಲಿ ಏನಾಗುತ್ತೆ ಇವಾಗ ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ನೀವು ನೋಡೋದಾದರೆ ಕಂಟೆಂಟ್ ಒಂದು ಸ್ವಲ್ಪ ಜಾಸ್ತಿ ಇದೆ. ಬಟ್ ಇಲ್ಲೇನಾಗುತ್ತೆ ಅಂದರೆ 2 ಕ್ವಶನ್ಸ್ಗಳನ್ನ ಕೇಳ್ತಾರೆ. ಒಂದು ಕ್ವಶನ್ನು ಸಿಂಪಲ್ ಆಗಿರುತ್ತೆ, ನಾರ್ಮಲಾಗಿ ನೇಮ್ ರಿಯಾಕ್ಷನ್ ಆ ರೀತಿ ಕೇಳ್ತಾ ಹೋಗ್ತಾರೆ. ಬಟ್ ಇನ್ನೊಂದು ಕ್ವಶನ್ಸ್ನ ಒಂದು ಸ್ವಲ್ಪ ಮಾಡಿಫೈ ಕೊಡ್ಬೋದು, ಎರಡನ್ನೂ ಒಂದೇ ಸಲ ಕೊಡಲ್ಲ. ಸೊ ಬಟ್ ಏನಾಗುತ್ತೆ ಅಂದರೆ ಇಲ್ಲಿ ನಿಮ್ಗೆ ಇಲ್ಲಿ ಬ್ರ್ಯಾಕೆಟಲ್ಲೆಲ್ಲ ಹಾಕಿದ್ದೀನಿ, ಗ್ರಿಗ್ನೈಡ್ ರಿಯೇಜೆಂಟ್ ಆಗಿರ್ಬೋದು, ಹ್ಯಾಲೋಫಾರ್ಮ್ ರಿಯಾಕ್ಷನ್, ಡಿಕಾರ್ಬಾಕ್ಸಿಲೇಷನ್ ಎಲ್ಲ ಇದನ್ನ ನೋಡಿಟ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂದರೆ ಈ ಕ್ವಶನ್ಸ್ಗಳನ್ನ ಅಲ್ಲಿಂದ ನಾವು ಇವಾಗ ಮಧ್ಯೆ ಹಾಕ್ತಾರೆ ಈ ರಿಯೇಜೆಂಟ್ಸ್ಗಳನ್ನೆಲ್ಲ. ಸೊ ನಿಮ್ಗೆ ಅದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ನಿಮಗೆ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಬಟ್ ಇವಾಗಲೂ ನಿಮ್ಗೆ ಹೇಳ್ತಾ ಇರೋದು ಇವುಗಳನ್ನೆಲ್ಲ ಮಧ್ಯೆ ಹಾಕಿದರೆ ನಿಮ್ಗೆ ಸಾಲ್ವ್ ಮಾಡೋಕೆ ಗೊತ್ತಿರಬೇಕು. ಅದನ್ನ ಹೇಗೆ ಸಾಲ್ವ್ ಮಾಡೋದು ನಿಮ್ಗೆ ಹೇಳೋದು ಜವಾಬ್ದಾರಿ ನಂದು, ಟೆನ್ಷನ್ ಮಾಡಿಬಿಡ್ರಿ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಇಲ್ಲಿ 2 ಕ್ವಶನ್ಸ್ ಬರೋದ್ರಿಂದ ಈ ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಲ್ಡಿಹೈಡ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಅದ್ರ ಜೊತೆಗೆ ನೀವು ಹ್ಯಾಲೋಲ್ಕೆನ್ಸ್, ಹ್ಯಾಲೋರಿನ್ಸು, ಬಯೋಮಾಲಿಕ್ಯೂಲ್ಸ್ ಓದ್ಕೊಂಡ್ರೆ ಒಂದು ಪಾರ್ಟು. ಇಲ್ಲಾಂದರೆ ನಿಮಗೆ ಬೇರೆ ಚಾಪ್ಟರ್ ಆಲ್ಕೋಹಾಲ್ಸ್, ಫಿನೋಲ್ಸಿತಸ್ ನಾವು ಓದಿದ್ದೀನಿ, ಇಲ್ಲಾಂದರೆ ಅಮೈನ್ಸ್ ಓದಿದ್ದೀನಿ ಅನ್ನೋದಿದ್ರೆ ನೀವು ಅದನ್ನು ಓದ್ಬೋದು, ಓಕೆನಾ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಯಾವ್ದು ಓದ್ತೀನಿ ಅಂದ್ರೂ 1 ಶಾರ್ಟ್ಸ್ಗಳಿರ್ತವೆ, ನೀವು ಟೆನ್ಷನ್ ಮಾಡೋದು ಬೇಡ. ನೆಕ್ಸ್ಟ್ ಇರೋದು ಯಾವ್ದು ಇವಾಗ ಪಾರ್ಟ್ ಸಿ. ಸೊ ಪಾರ್ಟ್ ಸಿಯಲ್ಲಿ ಏನಂದರೆ ಇಲ್ಲಂತೂ 100% ಅವೇ ಕ್ವಶನ್ಸ್ಗಳಂತೂ ಅವನ್ನೇ ರಿಪೀಟ್ ಮಾಡ್ತಾನೆ ಇರ್ತವೆ. ನೀವು ನೋಡ್ಬೋದು ಇವಾಗ ಈ ಮಾಡಲ್ ಕ್ವಶನ್ ಪೇಪರಲ್ಲಾದ್ರೂ ಇವು 4 ಎಕ್ಸಾಂಪಲ್ಗಳು ಮತ್ತೆ ರಿಪೀಟ್ ಆಗ್ತಿರ್ತವೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಿ ನೋಡೋದಾದರೆ D&M ಬ್ಲಾಕ್ ಎಲಿಮೆಂಟ್ಸ್ ಇದೆ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇದೆ. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಏನಿದೆ ಅಲ್ಲ, ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ 3 ಕ್ವಶನ್ಸ್ ಬರ್ತವೆ. ಸೊ 3 ಕ್ವಶನ್ಸ್ಗಳು ಇವಾಗ ಈ ಐಬ್ಯಾಕ್ ನೇಮ್ ಇರ್ಬೋದು, ಐಸೋಮೆರಿಸಮ್ ಇರ್ಬೋದು, VBT ಥಿಯರಿ ಇರ್ಬೋದು, ಮೆಟಲ್ ಕಾರ್ಬನ್ಸ್ ಇರ್ಬೋದು. ಸೊ ಇದ್ರ ಮೇಲಿಂದನೇ ರಿಪೀಟ್ ಆಗ್ತಾನೆ ಇದ್ದಾವೆ. ಸೊ ಇವು ವೆರಿ ಇಂಪಾರ್ಟೆಂಟು. ಇವಾಗ ಇಲ್ಲಿರೋದು ಬೇಸಿಕಲಿ ಏನಂದರೆ 5 ಇವಾಗ ಕ್ವಶನ್ಸ್ ಇದಾವಲ್ಲ, ಅದರಲ್ಲಿ ಏನಾಗತ್ತೆ ಅಂದರೆ 3 ಕ್ವಶನ್ಸ್ ನೀವು ಅಟೆಂಡ್ ಮಾಡಬೇಕು. ಸೊ ಪಾರ್ಟ್ ಸಿಯಲ್ಲಿ 3 ಕ್ವಶನ್ಸ್ನ ನೀವು ಅಟೆಂಡ್ ಮಾಡಬೇಕು. 3 ಕ್ವಶನ್ಸ್ ನೀವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಷ್ಟಲ್ಲೇ ಮುಗಿಸ್ಬಿಡ್ಬೋದು. ನಿಮ್ಗಂತೂ ಇದು ಮಾಡಲ್ ಕ್ವಶನ್ ಪೇಪರ್ಸ್ಗಳಲ್ಲಿ ಹೇಗೆ ಕ್ವಶನ್ ಕೇಳಿದ್ದಾರೆ, ಹೇಗೆ ಸಾಲ್ವ್ ಮಾಡಬೇಕು, ಯಾವ ರೀತಿ ನೀವು ಸಾಲ್ವ್ ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅಲ್ಲೋಗಿ ನೀವು ನೋಡ್ಬೋದು, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ವಿಡಿಯೋ ನೋಡ್ಬೋದು, ಓಕೆನಾ. ನೆಕ್ಸ್ಟ್ D&M ಬ್ಲಾಕ್ ಎಲಿಮೆಂಟ್ಸು ನೀವು ನೋಡ್ಬೋದು. D&M ಬ್ಲಾಕ್ ಎಲಿಮೆಂಟ್ಸಲ್ಲೂ ಈ ಡಿಫ್ರೆನ್ಸ್ಗಳನ್ನೆಲ್ಲ ನಿಮ್ಗಂತೂ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ನೀವು D&M ಬ್ಲಾಕನ್ನು ಕಂಪೇರ್ ಮಾಡ್ಬೋದು, ಓಕೆನಾ. ನೆಕ್ಸ್ಟ್ ಇರೋದು ಇವಾಗ ಪಾರ್ಟ್ ಸಿಯಲ್ಲೇ ಏನಾಗುತ್ತೆ ಅಂದರೆ ಫಿಸಿಕಲ್ ಕೆಮಿಸ್ಟ್ರಿದು. ಫಿಸಿಕಲ್ ಕೆಮಿಸ್ಟ್ರಿಲಿ ನಿಮ್ಗೆ ಏನಾಗುತ್ತೆ ಗೊತ್ತು, ಇವಾಗ ಎಲೆಕ್ಟ್ರೋ ಕೆಮಿಸ್ಟ್ರಿ ನಿಮ್ಗೆ ಅವಾಗಲೇ ಹೇಳಿದೆ. ಅಲ್ಲಿ ಏನಾಯ್ತು ಅಂದರೆ ನೀವು ನೋಡಿದರೆ ಇವಾಗ ಮೋಲಾರ್ ಕಂಡಕ್ಟಿವಿಟಿ ಆಗಿರ್ಬೋದು, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಗಿರ್ಬೋದು, ನಾನ್ ಸ್ಟಿಕ್ವೇಷನ್ ಆಗಿರ್ಬೋದು, ಇಲ್ಲಿ ಏನಾಗುತ್ತೆ ಅಂದರೆ ರಿಪೀಟ್ ಆಗ್ತಿರ್ತವೆ. ಅಲ್ಲಿ ಕ್ವಶನ್ಸ್ ಕೇಳಿದ್ರೆ ಇಲ್ಲಿ ಪ್ರಾಬ್ಲಮ್ಸ್ ಇರ್ತವೆ, ಇಲ್ಲಿ ಪ್ರಾಬ್ಲಮ್ಸ್ ಕೇಳಿದ್ರೆ ಅಲ್ಲಿ ಕ್ವಶನ್ಸ್ ಇರ್ತವೆ, ಆ ರೀತಿ. ಅದಕ್ಕೆ ನಿಮಗೆ ಈ ಚಾಪ್ಟರ್ ನೀವು ಓದ್ಬಿಟ್ರೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ ಇವಾಗ 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು ಅಂತ ಹೇಳಿದೆ. ಸೊ 2 ಕ್ವಶನ್ಸ್ ನೀವು ಅಟೆಂಡ್ ಮಾಡಬೇಕು ಅಂದರೆ 2 ಕ್ವಶನ್ಸ್ ನಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಎಲ್ಲ ನೋಡೋದಾದರೆ ಎಲೆಕ್ಟ್ರೋ ಕೆಮಿಸ್ಟ್ರಿಯಿಂದನೇ ಬರ್ತಿದೆ, ಹೈ ಬ್ಯಾಟ್ರಿ ಚಾಪ್ಟರ್ ಬೇರೆ. ಸೊ ನೀವು ಇಲ್ಲಿಂದನೇ ಸಾಲ್ವ್ ಮಾಡ್ಬೋದು, ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಇರೋದು ನಾವು ಏನಾದ್ರು ಕೆಮಿಕಲ್ ಕೈನೆಟಿಕ್ಸು ಯಾವಾಗಲೂ ಒಂದು ಸೇಫ್ ಇರಬೇಕು. ಕೆಮಿಕಲ್ ಕೈನೆಟಿಕ್ಸಲ್ಲಿ ಏನಂದರೆ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಏನಿದೆಲ್ಲ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೂ ಈಸಿ ಆಗುತ್ತೆ ಅಂತ ಹೇಳಿದೆ. ಸೊ ಇಲ್ಲೇನಾಗುತ್ತೆ ಅಂದರೆ ಆ ರೇಟ್ ಇಕ್ವೇಷನ್ ಏನಿದೆಲ್ಲ ವೆರಿ ಇಂಪಾರ್ಟೆಂಟ್, ಯಾಕಂದರೆ ರಿಪೀಟ್ ಆಗ್ತಾನೆ ಇದ್ದಾವೆ. ಒಂದು ಪೇಪರಲ್ಲಿ ಇದ್ದರೆ ಒಂದು ಪೇಪರಲ್ಲಿ ಅದಿರುತ್ತೆ, ಆ ರೀತಿ. ನೆಕ್ಸ್ಟ್ ನಾವು ಸೊಲ್ಯೂಷನ್ಸಲ್ಲಿ ನೋಡೋದಾದರೆ ಅಡ್ವಾಂಟೇಜಸ್ಗಳಾಗಿರ್ಬೋದು, ಲಾಸ್ಗಳಾಗಿರ್ಬೋದು. ಸೊ ಅದನ್ನ ಕರೆಕ್ಟಾಗಿ ನೋಡಿಟ್ಕೊಂಡಿರಿ. ಲಾಸ್ಗಳನ್ನ ಕೇಳಿದ್ರೆ ಏನು ಮಾಡಿದ್ರೆ ಅಂದರೆ ಇವಾಗ ಮಾಡಲ್ ಕ್ವಶನ್ ಪೇಪರ್ ನಾವು ನೋಡೋದಾದರೆ ಕ್ವಶನ್ಸ್ಗಳು ಕ್ವಾಲಿಟೇಟಿವ್ ಪ್ರಾಪರ್ಟೀಸ್ ಮೇಲೆ ನ್ಯೂಮೆರಿಕಲ್ಸ್ಗಳನ್ನ ಕೇಳೋದಾಗಿರ್ಬೋದು, ಆ ರೀತಿ ಇರುತ್ತೆ. ಸೊ ನಿಮಗೆ
ಬೇಸಿಕಲಿ ಕಾನ್ಸೆಪ್ಟ್ ಬೇಸ್ಡ್ ಆಗಿರೋದ್ರಿಂದ ನಿಮ್ಗೆ ಅರ್ಥ ಮಾಡ್ಕೊಂಡ್ರೆ ಸೊಲ್ಯೂಷನ್ಸಲ್ಲಿ ನಿಮಗೆ ಈ ಪ್ರಾಬ್ಲಮ್ಸ್ ಮಾಡೋಕ್ಕೂ ಸಾಲ್ವ್ ಮಾಡೋಕ್ಕೂ ಈಸಿ ಆಗುತ್ತೆ. ಇದ್ಯಾವುದು ಪಾರ್ಟ್ ಸಿ. ಓಕೆನಾ. ನೆಕ್ಸ್ಟ್ ಇರೋದು ಪಾರ್ಟ್ ಬಿ. ಪಾರ್ಟ್ ಬಿಯಲ್ಲಿ ನೀವು ನೋಡೋದಾದರೆ 5 ಚಾಪ್ಟರ್ಸ್ಗಳಿದ್ದಾವೆ. ಸೊ ಈ 5 ಚಾಪ್ಟರ್ ಇವಾಗ ಲಾಸ್ಟ್ ಇಯರ್ ಚೇಂಜಸ್ ಇತ್ತು, ಇವಾಗ ಆಲ್ಕೋಹಾಲ್ಸ್ ಫಿನಾಲ್ಸ್ ಈಥರ್ಸ್ ಒಂದಿದೆ. ಸೊ ಈ ಆಲ್ಕೋಹಾಲ್ಸ್ ಫಿನಾಲ್ಸ್ ಈಥರ್ಸಲ್ಲೂ ನೀವು ನೋಡೋದಾದರೆ ರಿಯಾಕ್ಷನ್ಗಳನ್ನೇ ಕೇಳ್ತಾಯಿದ್ರಿ. ಇವಾಗ ಮಾಡಲ್ ಕ್ವಶನ್ ಪೇಪರ್ ನಾವು ನೋಡೋದಾದರೆ ಯಾವುದೇ ರೀತಿ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತ. ಉಳಿದಿರೋದೇನಿದೆಲ್ಲ ಪ್ರಿಪ್ರೇಷನ್ನು ನೆಕ್ಸ್ಟ್ ಆಗಿರ್ಬೋದು, ಏನಾದ್ರು ಬೇರೆದೇನಾದ್ರು ಕ್ವಶನ್ಸ್ಗಳನ್ನು ಕೇಳಿದ್ರು ಅದು ನಿಮ್ಮ ಪಾರ್ಟ್ ಡಿ ಅಲ್ಲಿ ಆಲ್ರೆಡಿ ಕವರ್ ಆಗಿದೆ. ನಿಮ್ಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಸೊ ಈ ರಿಯಾಕ್ಷನ್ಸ್ಗಳು ಏನು ಕವರ್ ಆಗಿಲ್ಲ ಮತ್ತೇನು ಕೇಳ್ಬೋದು ಅಂಥವುಗಳನ್ನು ಆ್ಯಡ್ ಮಾಡಿರೋದು. ಓಕೆನಾ. ಇಲ್ಲಿ ನೆಕ್ಸ್ಟ್ ಇರೋದು ಹ್ಯಾಲೋಲ್ಕೆನ್ಸ್ ಆ್ಯಂಡ್ ಹ್ಯಾಲೋರೆನ್ಸು. ನೆಕ್ಸ್ಟು ಅದ್ರ ಮೇಲೆ ಡಿ ಆ್ಯಂಡ್ ಡೆಬ್ಲಾಕ್ ಎಲಿಮೆಂಟ್ಸು. ಇಲ್ಲೇನಾಗುತ್ತೆ ಅಂದರೆ ರೀಸನ್ಸ್ಗಳು, ಈ ಟ್ರೆಂಡ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಲ್ಲ ಆ ಟ್ರೆಂಡ್ಸ್ಗಳನ್ನ ಕರೆಕ್ಟಾಗಿ ನೋಡಿಟ್ಕೊಳ್ಳಿ. ಸೊ ಟ್ರೆಂಡ್ಸ್ಗಳನ್ನ ಈಸಿಯಾಗಿ ಅರ್ಥ ಆಗೋ ಥರ ಹೇಳ್ಕೊಟ್ಟಿದ್ದೀನಿ. ನೀವು ಒಂದು 7 ಲೈನ್ ಎಲ್ಲ ಮುಗ್ದೋಗ್ತಾವೆ. ನಿಮ್ಗೆ ಏನಂತ ಗೊತ್ತಿರಬೇಕು ಕಾನ್ಸೆಪ್ಟ್ಗಳು ಏನಾಗ್ತಿದ್ದಾವೆ ಅನ್ನೋದು. ಸೊ ಅದ್ರ ಮೇಲೆ ನೀವು ಎಂಥ ಕ್ವಶನ್ಸ್ಗಳನ್ನು ಕೇಳಿದ್ರು ಸಾಲ್ವ್ ಮಾಡೋ ಥರ ಇರಬೇಕು. ಸೊ ಐ ಗಿವ್ ರೀಸನ್ಸ್ ಕ್ವಶನ್ಗಳನ್ನೆಲ್ಲ ನೀವು ವೀಡಿಯೋ ಹೋಗಿ ನೋಡಿದರೆ ಪಕ್ಕ ಹೇಳ್ತೀನಿ, ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಇರೋದು ಕೆಮಿಕಲ್ ಕೈನೆಟಿಕ್ಸು. ಈ ಕೆಮಿಕಲ್ ಕೈನೆಟಿಕ್ಸಲ್ಲಂತೂ ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ ಅಂತೂ ರಿಪೀಟ್ ಆಗ್ತಾನೆ ಇರುತ್ತೆ, ಅದನ್ನ ನೋಡಿಟ್ಕೊಳ್ಳಿ. ಸೊ ಇಲ್ಲೆಲ್ಲ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಹಾಕಿರೋದು ನೀವು ಮತ್ತು ಅದು ನಿಮ್ಗೆ ಸ್ಪೆಸಿಫಿಕ್ಕಾಗಿ ಹೇಳಿದೆ. ಸೊ ಯಾವ ರೀತಿ ಬರ್ತಿದ್ದಾವೆ ಅನ್ನೋದು ನೀವು ನೋಡಿರ್ಬೋದು. ಇವಾಗ ಏನು ಹಾಕಿದ್ವಲ್ಲ ಅದು ಕರೆಕ್ಟಾಗಿ ನೋಡಿಟ್ಕೊಳ್ಳಿ ಅಷ್ಟೇ. ಮತ್ತು ನಿಮ್ಗೆ ಅದನ್ನೇ ರಿಪೀಟ್ ಮಾಡೋದೇನಿಲ್ಲ. ಈ ಕ್ವಶನ್ಸ್ಗಳು ತೊಗೊಂಡಿರೋದೇ ಪ್ರಿವಿಯಸ್ ಇಯರ್ ಕ್ವಶನ್ಸ್ಗಳಿಂದ ಎಲ್ಲದನ್ನು ನೋಡಿ ಚೆಕ್ ಮಾಡಿ ಆಮೇಲೆ ತೊಗೊಂಡಿರೋದು. ಸೊ ನೀವೇನು ಟೆನ್ಷನ್ ಮಾಡೋದು ಬೇಡ, ನೀವು ಆರಾಮಾಗಿ ಜಸ್ಟ್ ವೀಡಿಯೋ ನೋಡಿರಿ. ಅದಾದಮೇಲೆ 1 ಶಾರ್ಟ್ಸ್ಗಳು ಬರ್ತವೆ, ಅದನ್ನ ನೋಡಿ ಆನ್ಸರ್ ನೀವು ರಿವಿಷನ್ ಮಾಡ್ತಿರ್ಬೇಕು, ಟಿಕ್ ಮಾಡ್ತಾ ಇರಬೇಕು ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಇರೋದು ಯಾವುದು ಇವಾಗ ಪಾರ್ಟು ಯಾವುದು MCQs ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೀವು ಈ ಚಾಪ್ಟರ್ ವೈಸ್ ಮೇಲ್ಗಡೆ ಯಾವ ಚಾಪ್ಟರ್ ಅನ್ನೋದು ಗೊತ್ತಿದ್ದರೆ ಅಟ್ಲೀಸ್ಟ್ ಅದ್ರ ಮೇಲಿಂದನೂ ಹೆಲ್ಮೆಟ್ ಮಾಡ್ಬೋದು. ಓಕೆನಾ. ಇನ್ನೊಂದು ಇರೋದೇನು ಅಂದರೆ MCQs ಎಲ್ಲ ಚಾಪ್ಟರ್ ಮೇಲೆ ಕೊಡ್ತಾರೆ. ಮೋಸ್ಟ್ಲಿ ನೀವು ಪಾರ್ಟ್ ಬಿ, ಪಾರ್ಟ್ ಡಿ, ಪಾರ್ಟ್ ಸಿ ಎಲ್ಲ ಓದಿರ್ತೀರ, ನಿಮ್ಗೆ ಈಸಿನೇ ಆಗುತ್ತೆ, ಸಿಂಪಲ್ಲಾಗೇ ಇರ್ತವೆ. ನೀವು ಆರಾಮಾಗಿ ಆಪ್ಷನ್ ಅಂತೂ ಈಸಿಲಿ ಎಲಿಮಿನೇಟ್ ಮಾಡ್ಬೋದು. ಅದು ಇನ್ನೊಂದು, ನೀವು ಅದು ಓದಿದ್ದೀರಿ ಅಂದರೆ ಇಂಪಾರ್ಟೆಂಟ್ ಏನಿದಾವಲ್ಲ ಅವು ನಿಮ್ಗೆ ಕೊಟ್ಟಿರೋದು ಪಾರ್ಟ್ ಸಿ, ಪಾರ್ಟ್ ಡಿ ಎಲ್ಲ ಪಕ್ಕ ಆರಾಮಾಗಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಏನು ರೀತಿ ಟೆನ್ಷನ್ನೇ ಇಲ್ಲ. ಓಕೆನಾ. ಇನ್ನೊಂದು ಏನಂದರೆ ಇದ್ರ ಮೇಲೆ MCQs ಎಷ್ಟು ಬೇಕೋ ಅಷ್ಟು ಮಾಡ್ತಾ ಹೋಗೋಣ, ನೀವು ಟೆನ್ಷನ್ ಮಾಡೋದೇ ಬೇಡ. 1 ಶಾರ್ಟ್ಸ್ಗಳನ್ನ ಆಮೇಲೆ ಈ MCQs ಎಲ್ಲ MCQs ಇಂಪಾರ್ಟೆಂಟ್ MCQs. ಸೊ ಇವಾಗ ಆಲ್ರೆಡಿ 4-5-6 ಚಾಪ್ಟರ್ ಮಾಡಿದ್ದೆ ಅವಾಗ. ಸೊ ಇನ್ನು ನೆಕ್ಸ್ಟು ಎಲ್ಲದೂ ಇನ್ಕ್ಲೂಡ್ ಮಾಡಿ ವೀಡಿಯೋಸ್ಗಳನ್ನ ಮಾಡ್ತೀನಿ. ಸೊ ನೀವೇನು ಮಾಡ್ಬೇಕಂದ್ರೆ ಕಮೆಂಟ್ಸ್ ಮಾಡಬೇಕು, ಆಮೇಲೆ ಶೇರ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ. ನೀವು ವೀಡಿಯೋಸ್ಗಳು ಬಂದಾಗ ಅದನ್ನ ಕಮೆಂಟ್ಸ್ ಹಾಕ್ತೀರಿ. ಕಮೆಂಟ್ಸ್ ಹಾಕೋದು ವೆರಿ ಇಂಪಾರ್ಟೆಂಟ್, ಯಾಕಂದರೆ ನಮಗೂ ಒಂಥರ ಈ ಆನ್ಲೈನ್ ಬಂದ ಇದ್ದಂಗೆ ಇದು. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ನೀವು ಕಮೆಂಟ್ಸ್ ಮಾಡಿದ ಕೂಡಲೇ ನಮ್ಗೆ ಅರ್ಥ ಆಗುತ್ತೆ ಓಕೆ ಏನಾಗಿದೆ ಅನ್ನೋದು. ಇಲ್ಲಾಂದರೆ ನಾವು ಬಂದು ಪರ್ಸ್ನಲಾಗಿ ಬಂದು ಕೇಳೋಕ್ಕಂತೂ ಆಗೋಲ್ಲ ಹೆಂಗಾಯಿತು ಏನು ಅಂತ. ಸೊ ಅದಕ್ಕೋಸ್ಕರ ನೀವು ಕಮೆಂಟ್ಸ್ ಹಾಕಿದ್ರೆ ನಮಗೊಂಥರ ಇದೊಂಥರ ನಮ್ಮಗಳ ಇಬ್ಬರುಗಳ ಮಧ್ಯೆ ಇರೋ ಏನೋ ಸೇತುವೆ ಇದ್ದಂಗೆ. ಸೊ ಈ ಸೇತುವೆ ಮೇಲೆ ನಮ್ಮ ಕನೆಕ್ಷನ್ ಇರೋಕ್ಕೆ ಈ ಬೇಕಾಗಿರೋದು ಕಮೆಂಟ್ಸ್ಗಳು ನೀವು ಕಮೆಂಟ್ಸ್ ಮಾಡಬೇಕು. ನೆಕ್ಸ್ಟು ಈ PDF ನಿಮಗೆ ಸಿಂಪ್ಲಿಫೈಡ್ ಮೈಂಡ್ಸ್ ಆ್ಯಪಲ್ಲಿದೆ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಸೊ ಇದೊಂದೇ ಅಂತಲ್ಲ, ಸೆಕ್ಷನ್ ವೈಸ್ ಅನಾಲಿಸಿಸು ಇವಾಗ ಓವರಾಲ್ ಏನಾಗುತ್ತೆ, ನಿಮ್ಗೆ ಓವರಾಲ್ ಏನು ಮಾರ್ಕ್ಸ್ ತೆಗಿತೀರಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೌದಾ. ಸೊ ನೀವು ನೋಡ್ಬೋದು ಇವಾಗ ಫಿಸಿಕ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಎಲ್ಲದೂ ಇವಾಗ ಸೆಕ್ಷನ್ ವೈಸ್ ಅನಾಲಿಸಿಸ್ ಆಗಿದೆ. ಸೊ ನಿಮ್ಗೊಂಥರ ಇದೊಂಥರ ಸ್ಟ್ರೆಂತ್ ಇದ್ದಂಗೆ ನೀವು ಹೋಗಿ ಎಲ್ಲ ಸೆಕ್ಷನ್ ಅನಾಲಿಸಿಸ್ಗಳನ್ನ ನೋಡಿ. 1 ಶಾರ್ಟ್ಸ್ಗಳು ಎಲ್ಲವೂ ಈ ಬ್ಲೂ ಪ್ರಿಂಟ್ ಪ್ರಕಾರ ಇರ್ಬೋದು. ನೆಕ್ಸ್ಟು ನಿಮಗೆ ಪ್ರಿವಿಯಸ್ ಇಯರ್ ಕ್ವಶನ್ಸು, ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲದನ್ನೂ ಮಿಕ್ಸ್ ಮಾಡಿ ನೋಡಿ ಆಮೇಲೆ 1 ಶಾರ್ಟ್ಸ್ಗಳನ್ನ ಮಾಡೋದು. ಸೊ ಇಷ್ಟೇ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದು. ಓಕೆ, ಟೇಕ್ ಕೇರ್, ಬಾಯ್, ಸಿ ಯು, ಆಲ್ ದ ಬೆಸ್ಟ್. ಜೊತೆಯಾಗಿ ಮಾಡೋಣ ಕೊನೆವರೆಗೂ. ನಾವು ಗೆದ್ದೇ ಗೆಲ್ತೇವೆ, ಅಷ್ಟೇ ಸಾಕು. ಬಾಯ್, ಟೇಕ್ ಕೇರ್.